ತಂದೆ ತಾಯಿಯೊಂದಿಗೆ ವಾದ ಮಾಡಬೇಡ ಅಂತ ಹೇಳಿ ಪ್ರವಾದಿಗಳು ಹೇಳಿದ್ರು. ನಿನ್ನ ವಾದ ತಂದೆ ತಾಯಿಗಳ ಜೊತೆ ಆಗಬಾರದು. ಅವರು ನಿನಗೆ ಶಾಪ ಕೊಡುವುದು ಬೇಡ. ಒಂದು ವೇಳೆ ನಿನ್ನ ಆ ಮಾತಿನಿಂದ ಅವರ ಹೃದಯಕ್ಕೆ ನೋವಾದರೆ ಆ ಹೃದಯದಿಂದ ಹೊರಡುವ ಒಂದು ಉಫ್ ಹೇಳುವಂತಹದ್ದು ಅದು ನಿನಗೆ ಶಾಪವಾಗಿ ಪರಿಣಮಿಸುತ್ತು. ಇವತ್ತು ಏನ್ ಮಾಡ್ತಾ ಇದ್ದೇವೆ ನಾವು? ಈ ಸಮಾಜದಲ್ಲಿ ಕೇಳ್ತಾ ಇದ್ದೇನೆ ನಾನು ಇವತ್ತು. ಈ ಸಮಾಜಕ್ಕೆ ನನ್ನದೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನು ಅಂದ್ರೆ, ಮನುಷ್ಯ ಸಮಾಜದಲ್ಲಿ ವೃದ್ಧಾಶ್ರಮಗಳಿರುವುದೇ? ಮನುಷ್ಯ ಸಮಾಜದಲ್ಲಿ ವೃದ್ಧಾಶ್ರಮಗಳೇ? ಇದು ಏನು? ಇದು ಏನನ್ನು ಸೂಚಿಸುತ್ತದೆ? ಒಂದು ಸಮಾಜದಲ್ಲಿ ಮನುಷ್ಯರಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಮಕ್ಕಳಿದ್ದಾರೆ, ಮತ್ತು ಅದೇ ಸಮಾಜದಲ್ಲಿ ವೃದ್ಧಾಶ್ರಮ ಇದೆ. ಯಾಕೆ ವೃದ್ಧಾಶ್ರಮ ಇದೆ? ತಂದೆ ತಾಯಿ ಮುದಿ ಪ್ರಾಯಕ್ಕೆ ಬಂದಾಗ ಅವರನ್ನು ಬಿಟ್ಟು ಬರಲಿಕ್ಕೆ ವೃದ್ಧಾಶ್ರಮಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಯಾವ ತಾಯಿ ನನ್ನನ್ನು 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ತಿರುಗಿದಳು, ಯಾವ ತಾಯಿ ತನ್ನ ಪ್ರಾಣ ಪಣಕ್ಕಿಟ್ಟು ನನ್ನನ್ನು ಹೆರಿಗೆ ಮಾಡಿದ್ಲು, ಯಾವ ತಾಯಿಯ ಮಡಿಲಲ್ಲಿ ಮಲಗಿ ನಾನು 2 ವರ್ಷ ಹಾಲು ಕುಡಿದನೋ, ಆ ತಾಯಿ ನನಗೆ ಬೇಡವಾದಾಗ ವೃದ್ಧಾಶ್ರಮಗಳ ಸ್ಥಾಪನೆ ಆಗ್ತದೆ. ವೃದ್ಧಾಶ್ರಮಗಳ ಸ್ಥಾಪನೆ ಆಗ್ತದೆ. ಯಾವ ತಂದೆಯ ಕಾರಣದಿಂದ ನಾನು ಈ ಭೂಮಿಯ ಮೇಲೆ ಮನುಷ್ಯ ಅಂತೇಳಿ ಗುರುತಿಸಲ್ಪಟ್ಟನೋ, ಯಾವ ತಂದೆಯ ಕಿರಿಬೆರಳನ್ನು ಹಿಡ್ಕೊಂಡು ನಾನು ಈ ಭೂಮಿಯ ಮೇಲೆ ಅಂಬೆಗಾಲಿಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆನೋ, ನನ್ನಷ್ಟು ದುರ್ಬಲವಾಗಿ ಈ ಭೂಮಿಯ ಮೇಲೆ ಬೇರೆ ಯಾವುದೇ ಪ್ರಾಣಿ ಇರಲಿಲ್ಲ. ನಾಯಿ ಮರಿ ಕೂಡ ಹುಟ್ಟಿದಾಗ ಓಡ್ತಾ ಇತ್ತು, ಬೆಕ್ಕಿನ ಮರಿ ಕೂಡ ಹುಟ್ಟಿದಾಗ ಓಡ್ತಾ ಇತ್ತು. ನನಗೆ ಓಡ್ಲಿಕ್ಕೆ 1.5 ರಿಂದ 2 ವರ್ಷ ಬೇಕಾಯಿತು. ಆದರೂ ನನ್ನನ್ನು ನನ್ನ ತಂದೆ ತಾಯಿ ಸಾಕಿ ಸಲೈ ಅವರ ಬೆರನನ್ನು ರಕ್ತವನ್ನಾಗಿ ಸುರಿಸಿ ನನಗೆ ಒಂದು ಮನುಷ್ಯ ಅಂತ ಹೇಳಿ ಈ ಸಮಾಜಕ್ಕೆ ಗುರುತಿಸಿದ್ರಲ್ಲ, ಅವರ ಮುದಿ ಪ್ರಾಯದಲ್ಲಿ ನೀನು ಅವರನ್ನು ವೃದ್ಧಾಶ್ರಮಕ್ಕೆ ಬಿಡುತ್ತಿ ಹೇಳಿ. ಆದರೆ ಒಂದು ಗಾದೆಯ ಮಾತು ಉಂಟು, ಅದನ್ನು ಹೇಳ್ತೇನೆ. ತಲೆಗೆ ಹಾಕಿದ ನೀರು ಅದು ಕಾಲಿಗೆ ಬರ್ತದೆ ಹೊರತು ಬೇರೆಲ್ಲೂ ಹೋಗುವುದಿಲ್ಲ. ಇನ್ನೊಂದು ಗಾದೆಯ ಮಾತಿದೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ. ಮಾಡಿದ್ದುಣ್ಣೋ ಮಹಾರಾಯ. ನೀನು ನಿನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡ್ತೀಯೋ, ನಿನ್ನ ಮಕ್ಕಳು ಕೂಡ ನಾಳೆ ನಿನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ.